ಅಂದು ಕಷ್ಟದ ಶ್ರೀಮಂತರೇ, ಅಂದು ಕಷ್ಟ ದಿನಗಳ ದಾರಿ ತೋರಿಸಿ ಬೀದಿ ಬೇಕರಿಯಾಗಿದ್ದ ನನಗೆ ದಾರಿ ತೋರಿಸಿ ಒಬ್ಬ ಮನುಷ್ಯನಾಗಿ ನೀವು ತೋರಿಸಿದ ವಧುವಿಗೆ ಕಣ್ಣು ಮುಚ್ಚಿಕೊಂಡು ತಾಳಿ ಕಟ್ಟುವೆ ನಾನು. ಮೆಚ್ಚಿದ ಶೇಖರ್, ನಿನ್ನ ಮುಂಬಾಳಿಗೆ ಬೆಳಕನ್ನು ತರುವ ಚಿನ್ನದಂತ ಕನ್ಯೆಯನ್ನು ನಿನಗಾಗಿ ಹುಡುಕಿ ತಂದೇವೆ. ಅವಳನ್ನು ಮಡದಿ ಎಂದು ಸ್ವೀಕರಿಸುತ್ತೀಯಲ್ಲವೇ ನೀನು? ಗಾಡ್ ಪ್ರಾಮಿಸ್, ನೀವೇ ನನ್ನ ಹಿತೈಸಿ ಅನಾಥನಾದ ನನಗೆ ಆಶ್ರಯ ತೋರಿಸಿದ ದಣಿಗಳಿಗೆ ಮಾತಿಗೆ ಪ್ರತಿ ಉಂಟೆ. ಮಂತ್ರ ಬಾಬಣ ಮಂತ್ರ ಈ ಭಾರ ಬದಲಿಸ್ತಾರೆ. ಶುಭಮೌತೆ ಸಾವಧಾನೆ ಕಾಂಬಜನಂ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಸುಶೀಲಾ, ಅದೇಕೆ ನಾಚುತ್ತಿದ್ದೀಯಮ್ಮ? ನಿನ್ನ ಪತಿಗೆ ನಮಸ್ಕರಿಸುವುದಿಲ್ಲವೇನು ನೀನು? ಏಕೆ ಚೀರಿದೆ ಶೇಖರ್? ನನ್ನ ಕೈಯಿಂದ ಪಾಸ ಪ್ರಮಾಣ ಮಾಡಿಸಿ ಇದಂತ ದುರ್ಘಟನಾ ತೆರಗುಂಟು ಮಾಡಿಬಿಟ್ರಿ. ಸುಶೀಲ ನನ್ನ ಸಹೋದರ ಸಮಾನ ಸೌಕರ್ಯವೇ. ಇದೇನಿದು ಶೇಖರ್? ನನಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ನೀವ್ ಯಾವ ಕೆಲಸ ಮಾಡ್ತಾ ಇದ್ದೀರಾ? ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಕೆಲಸ ಮಾಡಿದ್ರಲ್ಲ, ಇದು ನಿಮಗೆ ಸರಿ ಆಗ್ತಾ ಇದೆಯಾ? ಶೇಖರ್, ಸುಶೀಲಾ, ಇದು ದೈವ ಕೈಗೂಡಿಸಿದ ಮದುವೆ. ನೀನೊಂದು ಬಳ್ಳಿಯ ಹೂ,
ಅವಳೊಂದು ಬಳ್ಳಿಯ ಹೂ. ನೀವಿಬ್ಬರು ಅನುರೂಪದ ವಧುವರರು ಎಂದು ಆ ದೇವರು ನನ್ನ ಮೂಲಕ ನಿಮಗೆ ಆಶೀರ್ವಾದ ಮಾಡಿದ್ದಾನೆ. ಸುಶೀಲಾ ನಿನ್ನ ಮನೆಗೆ ಒಡ ಹುಟ್ಟಿದ ಸಹೋದರಿಯಾಗಿ ಬಂದಳು. ಈಗ ಮಮತೆಯ ಮಡದಿಯಾಗಿ ನಿನ್ನ ಜೊತೆ ಪ್ರೀತಿಯ ಸಾಗರದಲ್ಲಿ ನಿನ್ನ ಜೊತೆ ಜೋಡಿಯಾಗಿದ್ದಾಳೆ. ಹಣೆ ಬರಕ್ಕೆ ಹೊಣೆ ಯಾರು ಎನ್ನುವಂತೆ ಈ ಮುಂದೆ ನಿನ್ನ ಮುದ್ದಿನ ಮಡದಿ ಸುಶೀಲರೊಂದಿಗೆ 100 ವರ್ಷ ಸುಖವಾಗಿ ಬಾಳು. ಸೌಕಾರರೇ, ಆಲವನ್ನು ಇದನ್ನು ಕುಡಿಸಿಬಿಟ್ಟಿರಿ. ಸುಶೀಲ ನನ್ನ ಸಹೋದರ ಸಮಾನನೇ. ಮಮತೆ ಕರುಣೆ ಕನಿಕರ ಒಡಲಾದ ಈ ಸುಶೀಲಳ ಬಗ್ಗೆ ಬೇರೆ ಭಾವನೆ ಅರ್ಥ ಕಲ್ಪನೆ ಹುಟ್ಟಲು ಹೇಗೆ ಸಾಧ್ಯ? ಹೌದು ಶ್ರೀಮಂತರೇ, ಹೃದಯದ ಭಾವನೆ ಮನಸ್ಸಿನ ಕನಸುಗಳೇ ಬೇರೆ ಬೇರೆಯಾಗಿರುವಾಗ ಈ ನಮ್ಮ ಮದುವೆಯ ಬಂಧನ ಬರೀ ಬಂಧನವಷ್ಟೇ ಶ್ರೀಮಂತರೇ. ನಿಮ್ಮ ಸಂಕಟ ನನಗೆ ಅರ್ಥವಾಯಿತು. ಆದರೆ ನಿಮಗೆ ಒಳ್ಳೆಯದಾಗುವುದೆಂಬ ಹಂಬಲದಿಂದ ಈ ಮಾಂಗಲ್ಯ ಕಾರ್ಯ ನೆರವೇರಿಸಿದ್ದೇನೆ. ನಮ್ಮ ಕ್ಷಮಿಸಿರಿ. ಅಯ್ಯೋ, ಇದೇನಿದು? ದೇವರು ಕ್ಷಮೆ ಕೇಳುವುದೇ? ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ ಶ್ರೀಮಂತರೇ. ನೋಡಿ, ನಡೆದ ಘಟನೆಗಾಗಿ ಮರಗದೆ ಇನ್ ಮುಂದೆ ದೈಹಿಕವಾಗಿ ಮಾನಸಿಕವಾಗಿ ನೀವಿಬ್ರು ಒಂದಾಗಿ ಬಾಳಿ. ಸೌಕರ್ಯ ಜೋಡಿಗಳಿಗೆ ಕಾಣಿಕೆಯನ್ನು ಕೊಡೋದಿಲ್ವೇ? ಸಗೋ, ಇವತ್ತು ನನಗೆ ಭಾಷೆಯನ್ನು ಕೊಡಿರಿ. ನಿಮ್ಮ ಬಾಳು ಉಜ್ವಲವಾಗಿ ಬೆಳಗುವ ನಂದ ದೀಪವಾಗಲಿ. ನಿಮ್ಮ ಬದುಕು ಬಂಗಾರವಾಗಲಿ. ತೆಗೆದುಕೋ ಈ 2 ಲಕ್ಷ ರೂಪಾಯಿ ಹಣ ಬರೆದ ಚೆಕ್. ಹಾಗೆ ಈ ಮನೆಯನ್ನು ಸಹ ನಿಮ್ಮ ಹೆಸರಿಗೆ ಬರೆದಿದ್ದೆ. ನಿಮ್ಮ ಬಾಳು ಬಂಗಾರವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಲಕ್. ಹ್ಯಾಪಿ ಮ್ಯಾರಿಡ್ ಲೈಫ್. ನನ್ನ ಜೀವನದಲ್ಲಿ ಪ್ರವೇಶಿಸುವಂತ ವಿಚಿತ್ರ ಪ್ರಸಂಗ ತಿರುಗಳಿಗೆ ನಾನು ಮೂಕನಾಗಿದ್ದೇನೆ ಶ್ರೀಮಂತರೇ. ಶೇಖರ್, ನೀನು ಆದರ್ಶ ಜೀವಿಯಾಗಿ ಸಾವಿರಾರು ಜನರಿಗೆ ಮಾರ್ಗದರ್ಶಕನಾಗಬೇಕು. ಈ ರೀತಿಯ ಶೋಕ ನಿನ್ನಂಥವನಿಗೆ ಶೋಭೆಯಲ್ಲ. ತಂಗಿ ಸುಶೀಲಾ, ನಾವು ಬರ್ತೇವೆ. ಸ್ನೇಹಲತಾ, ಹೋಗೋಣವೇ? ಶೇಖರ್, ಇನ್ ಮುಂದೆ ಈ ನಮ್ಮ ಜೀವನವನ್ನು ಎಲ್ಲ ವಿಧಿ ಆಟ ಆಡಿಸಿದಂತೆ ಆಡಿದೆ ಈ ನಮ್ಮ ಜೀವನ. ಇನ್ ಮುಂದೆ ಆದ್ರೂ ನಾವಿಬ್ಬರು ಗಂಡ ಹೆಂಡತಿಯಾಗಿ ಜೀವನವನ್ನು ಸಾಗಿಸೋಣ. ಹೋಗೋಣ. ಸಹೋದರಿಯಾಗಿ ಬಂದೆ, ಮಡಿದಿಯಾಗಿ ನಿಂತೆ. ಸಹೋದರಿಯಾಗಿ ಬಂದೆ, ಮಡಿದಿಯಾಗಿ ನಿಂತೆ. ಜೀವನ ಇದರ ಅರ್ಥ ತಿಳಿಸುವವನು ಯಾವನು? ನಿಗುಡ ಬದುಕೆ ನಿನಗೆ ನನ್ನ ನಮಸ್ಕಾರ. ನಡೆಸಿಸಲ ಇಂದು ದೈವ ಕೊಟ್ಟ ವರವೇ ಆಗಲಿ ಶಾಪವೇ ಆಗಲಿ ಗುಡಿಯಲ್ಲಿ ಕಟ್ಟಿಕೊಂಡಗೆ ಮತ್ತೆ ಯೋಚನೆ ಆಗಲಿ. ನಡೆಯಿರಿ. ಅಪರೂಪದ ನಮ್ಮ ಅನುದಾನದ ಇಲ್ಲ ಅವಮಾನವು ಇಲ್ಲ ಅವಸಾನವು ಈ ನಮ್ಮ ಅನುರಾಗದಿ
ಕಣ್ಣುಂದೆ ಈ ನಮ್ಮ ಅನುರಾಗದಿ ಒಂದು ಅಪರೂಪದ ಗಾನ ಇದು. ಇಲ್ಲ ಅವಮಾನವು ಈ ನಮ್ಮ ಅನುರಾಗದಿ. ರಾಜೇಂದ್ರ ದೇಸಾಯಿ ಪಾತ್ರ ಮಾಡಿರ್ತಕ್ಕಂಥ ರಮೇಶ್ ಇವರಿಗೆ ಚಂದ್ರಲೇಖ ಮಗ ಗಂಗಾಪುರ ಆರ್ತಲ್ಲಿ ಬೆಳ್ಳಿ ಕಡೆಗೆ ಹಾಕ್ತಾರ. ಅವ್ರು ಬಂದು ಸ್ವೀಕರಿಸ್ಬೇಕು. ಸೂರ್ಯನಂತೆ ಪ್ರಜ್ವಲಿಸಿ ಬರಿದು ಬಿರುಗಾಳಿಯನ್ನು ಬೀಸುತ್ತಿರುವ ಧನಿಕ ರಾಜೇಂದ್ರನನ್ನು ಕೆಣಕಿದ್ದಾನೆ. ತಣ್ಣನೆಯ ತಂಗಾಳಿಯಾದ ಕರುಣಾಸಾಗರ ಮುಂದಾದಿಗಾಗಿ ಮನ ಬಯಸುವ ಕಾರ್ಯವೆಸಗಲು ಸಂಕಲಬದ್ಧರಾಗಿ ನಿಂತ ಕಠೋರ ಹೃದಯದ ಕಟುಕರೊಂದಿಗೆ ವಿರಸವನ್ನು ಬೆಳೆಸಿದವರು ಯಾರು ಬದುಕಿ ಬಾಳಲಿದ್ದಾರೆ ಈ ಜಗದಲ್ಲಿ? ನನ್ನ ಒಪ್ಪಿಗೆ ಹಪ್ಪಣೆ ಇಲ್ಲದೆ ಮುಂದೆ ನನ್ನ ಹಡಿಯುವ ದರ್ಬಾರಿನಲ್ಲಿ ತೆಕ್ಕಿಲ್ಲದ ದರ್ಜರಿಗೋಸ್ಕರ ನನ್ನ ಗೌರವ ಗಾಳಿ ಪಡೆದ ಸೂತ್ರವನ್ನು ಎತ್ತು ಬಿಸಾಡುವಷ್ಟು ಬಲ ಕರುಣಾಸಾಗರಿಗೆ ಬಂದಿದೆ. ನೋಡುತ್ತಿರು ಕರುಣಾಸಾಗರ್, ಉಚ್ಚೇರಿ ಬರುವ ಕಡಲಂತೆ ಸರ್ವನಾಶದ ಸಂಕೇತವಾಗಿ ನಿನ್ನ ಜೀವನದ ದೋಣಿಯನ್ನು ನಡು ನೀರಿನಲ್ಲೇ ಮುಳುಗಿಸಿ ಬಿಡುವೆ.
ಅವರೇ. ವೆಲ್ಕಮ್ ಯು ಅವಿನಾಶ್, ವೆಲ್ಕಮ್ ಯು. ಘನವಾದ ಗಂಡಾಂತರಗಳಿಂದ ಉಪಾಯನೊಂದನ್ನು ಪ್ರಸ್ತಾಪಿಸಲು ನಿಮ್ಮನ್ನು ಕರೆಸೋಣವಾಯಿತು. ಬೈ ಇವಳು ಯಾರು? ಇವಳು ನನ್ನ ಗೆಳತಿ, ಪ್ರೇಮ ಸಾಮ್ರಾಜ್ಯದ ಒಡತಿ. ಮುಂದಿನ ಜೀವನದಲ್ಲಿ ಇವಳೇ ನನ್ನ ಬಾಳ ಸಂಗಾತಿ. ಹೆಸರು ಸುರೇಖಾ. ಹಲೋ ದೇಸಾಯಿ ಅವರೇ, ನೈಸ್ ಟು ಮೀಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ ಸುರೇಖಾ. ಅಸಾಧ್ಯವಾದ ಕಾರ್ಯವೊಂದನ್ನು ಸಫಲಗೊಳಿಸಲು ನಿಮ್ಮಿಂದ ಸಹಕಾರವಾಗಬೇಕು. ಆ ಸಹಕಾರಕ್ಕೆ ಬಹುಮಾನದ ಕಾಣಿಕೆ. ನೋಡಿ ದೇಸಾಯಿ ಅವರೇ, ಈ ಹಣದ ಅವಶ್ಯಕತೆ ನನಗಿಲ್ಲ. ನನಗೆ ಬೇಕಾಗಿರುವುದು ಮಾರ್ಗದರ್ಶಕ ಬೇಕಾಗಿದೆ. ನೋಡಿ ಮಿಸ್ ಸುರೇಖಾ, ಸಕಲ ಸೌಕರ್ಯಗಳಿಗೆ ಸಿದ್ಧತೆಯಾಗಿದೆ. ಆದರೆ ನೀನು ಮಾತ್ರ ಈ ವಿಷಯದಲ್ಲಿ ಜಾಗೃತಳಾಗಿ ಕಾರ್ಯನಿರ್ವಹಿಸಬೇಕು. ಈ ನಿಮ್ಮ ನಂಬಿಕೆ ವಿಶ್ವಾಸ ನಾನು ಉಳಿಸ್ಕೋತೀನಿ. ಇದರಲ್ಲಿ ಯಾವುದು ಅನುಮಾನ ಬೇಡ. ಓಕೆ? ಲೇ ಭದ್ರ, ಮಧುಸೂದನದ ಸುರಪವನ ಜಲ್ಲಿ ತಂದುಕೊಡು. ಹಲೋ ಸುರೇಖಾ, ಏನಾದರೂ ಸ್ವಲ್ಪ ನೋ ಥ್ಯಾಂಕ್ಸ್, ಅದರಲ್ಲಿ ಅಗತ್ಯನೇ ಇಲ್ಲ. ಆಲ್ಕೋಹಾಲ್ ಅಂದರೆ ಅಮೃತ. ಈ ಭೂಲೋಕದ ಅಮೃತವನ್ನು ಬೇಡನಬಾರದು. ತರಿಸಿಕೊಡುತ್ತೇನೆ, ಪ್ಲೀಸ್ ತೆಗೆದುಕೊಳ್ಳಿ. ಬೇಡ ಅಂದು ನಿಮ್ಮ ಮನಸ್ಸಿಗೆ ನೋವು ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ನಿಮಗೋಸ್ಕರ ಇಷ್ಟು ಸುರೇಖಾ, ಶ್ರೀಮಂತರ ಸಂತೋಷಕ್ಕಾಗಿ, ಸಂತೋಷದ ಒಗ್ಗಟ್ಟಿಗಾಗಿ, ಸ್ನೇಹ ಪ್ರೀತಿಯ ಈ ಕರೆಗಾಗಿ ತೆಗೆದುಕೋ. ಆಯ್ತು ಆಯ್ತು, ಸರಿ, 90 ಆದ್ರೆ ಸಾಕು. ಲೇ ಭದ್ರ, ಏ ಅಶೋಕ್, cheers ಸುರೇಖಾ, cheers. ಮತ್ತಲ್ಲಿ ಕುಡಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ.
ಎಲ್ಲಿದ್ದೀನಿ? ಸ್ವರ್ಗದಲ್ಲಿದ್ದೀನ? ಹಾಗಾದ್ರೆ ನನ್ನ ಅಲ್ಲೇ ಸ್ವರ್ಗಕ್ಕೆ ಕರ್ಕೊಂಡೋಗಿ ಇನ್ನೊಂದು ಸ್ವರ್ಗಕ್ಕೆ ತೋರ್ಸರಿ ಮಲ್ಕೊಳ್ಳಿ ಅಂತಂದೆ. ಬನ್ನಿ ಹೋಗೋಣ. ಬನ್ನಿ. ಅವಿನಾಶ್, ನನ್ನ ಸುಖ ಸಂತೋಷದಲ್ಲಿ ಸಮಭಾಗಿಯಾಗಿರುವಂತ ಜನ್ಮ ಜನ್ಮದ ಬಂಧು ನೀನು. ನನ್ನ ತಲೆ ಕಾಯ್ದು ಕಾಪಾಡುವ ನಿನಗೆ ಚಿಕ್ಕದಾದ ಪ್ರೆಸೆಂಟೇಶನ್ ತಗೋ. ಇದೇ AK-47 ರೈಫಲ್. ಇದರ ಅವಶ್ಯಕತೆ ನನಗಿಲ್ಲ ಧನಿಕರೇ. ನನ್ನ ತಲೆ ಕಾಯುವ ನಿನಗೆ ನಿನ್ನ ತಲೆ ಒರೆಸಲು ಒಂಚಾಗಿದ ವೈರಿಗಳ ದೇಹ ಚಿತ್ರ ಚಿತ್ರ ಮಾಡುವಂತ ಆಧುನಿಕ ಬ್ರಹ್ಮಾಸ್ತ್ರ. ಥ್ಯಾಂಕ್ ಯು ಮೈ ಬಾಸ್. ಸ್ವಲ್ಪ ರೆಸ್ಟ್ ತಗೊಳ್ತೇನೆ. ಗುಡ್ ನೈಟ್, ಟೇಕ್ ಕೇರ್. ರಾಜೇಂದ್ರ ದೇಸಾಯಿ, ನಾನಿನ್ನ ಅರಮನೆಯಲ್ಲಿ ನಿಧಿಯನ್ನು ಕಾಯಲು ಎಡೆಬೆಚ್ಚಿಕೊಂಡು ಕುಳಿತಿರುವ ಘಟ ಸರ್ಪ. ನನಗೆ ಕೊಡಬೇಕಾದ ಆಸ್ತಿಯ ರೂಪದ ಆಹುತಿಯನ್ನು ಕೊಡಲು ನಿರಾಕರಿಸಿದರೆ ನೀನು ಕೊಟ್ಟ ಈ ಸರ್ಪಸ್ತ್ರವನ್ನು ಸೇಡಿನ ಕಿಡಿಕ ಅವರು ಅಂಬುಗೆ ಜೋಡಿಸಿ ನಿನ್ನ ತಲೆಯನ್ನೇ ಹೊರಗೆ ಬಿಡುವೆ. ಹೆಚ್ಚಿಗೆ ಬಾಯಿ ಹಚ್ಚಿದ ವೈರಿಗಳ ಕ್ರೋಧಿಗದ ಕಾಳಿಂಗ ಸರ್ಪವಾಗಿ ಕೊಚ್ಚಿ ಬಿಡುವೆ. ಸುರೇಖನನ್ನ ಸತ್ತು ಮಾಡಿಕೊಂಡು ಮರುಗಳಿಗೆಯಲಿಯೇ ನಿನ್ನ ಜೀವನವನ್ನು ಜಾಣತನದ ಅಂಧಕಾರದಲ್ಲಿ ಮುಳುಗಿಸಿ ಕರುಣಸಾಗರನ ಸಂಪತ್ತಿನೊಂದಿಗೆ ಕಡೆಗಾಗಿ ಬಿಡುವೆ. ಈ ಹಸುಬಲೆ ಕುಸುಮವನ್ನು ಅಪಹರಿಸಿಕೊಂಡು ಬಹುದೂರ ಓಡಿ ಹೋಗುವೆ. ಹಲೋ, ಕರುಣಸಾಗರ್ ಹಿಯರ್ ಸ್ಪೀಕಿಂಗ್. ಇನ್ನ ಕರ್ಣಸಾಗರಿಗೆ
ಕರುಣಸಾಗರ್ ಯಾರ್ ಸ್ಪೀಕಿಂಗ್. ಮಿಸ್ಟರ್ ಕರುಣಸಾಗರ್, ನಾನು PSI ಪ್ರತಾಪ್ ಮಾತನಾಡುತ್ತಿರುವುದು. ನಿಮ್ಮ ಮನೆಯಲ್ಲಿ ಉಳಿದುಕೊಂಡಂತೆ ಸ್ನೇಹಲತಾ ಕೊಲೆಗಾರ್ತಿ, ದೇಶದ್ರೋಹಿ, ಮೋಸ್ಟ್ ವಾಂಟೆಡ್ ಕಿಲ್ಲರ್, ಅತಿ ಅಪಾಯಕಾರಿ ಕ್ರಿಮಿನಲ್ ಅಂತವಳಿಗೆ ತಾವು ಆಶ್ರಯ ಕೊಟ್ಟಿದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ಬೇಗನೆ ಅವಳನ್ನು ಸ್ಟೇಷನ್ಗೆ ವಿಚಾರಣೆಗಾಗಿ ಒಪ್ಪಿಸಿರಿ. ಇನ್ಸ್ಪೆಕ್ಟರ್, ಏನು ಹೇಳ್ತಿದ್ದೀರ ನೀವು? ನನ್ನ ಪ್ರೀತಿಯ ಸ್ನೇಹಲತಾ ಸಮಾಜಘಾತಕ ವ್ಯಕ್ತಿಗಳ ಜೊತೆಗೆ ವಿರೋಧವಾದ ಸಂಪರ್ಕವನ್ನು ಹೊಂದಿದ್ದಾಳೆ. ಭೂಗತ ಜಗತ್ತಿನ ನೆಂಟಸ್ತಿಕೆ ಆಕೆಗೆ ಇದೆ. ಮೊನ್ನೆ ನಡೆದ ನಗರದ ಹೊರವಲಯದ ಸಾಮೂಹಿಕ ಸರಣಿ ಬಾಂಬ್ ಸ್ಫೋಟದಲ್ಲಿ ಹತ್ಯೆಯಾದ 100 ಜನರ ಮಾರಣ ಹೋಮ ಸ್ನೇಹಲತಾ ಹೊಣೆಗಾರಳಾಗಿದ್ದಾಳೆ. ನಮ್ಮಲ್ಲಿ ಮಾಹಿತಿ ಇದೆ. ಇದೀಗ ಆಕೆ ಬೆಂಗಳೂರು ಲಾಡ್ಸ್ನಿಂದ ಪೊಲೀಸರ ಕೈಗೆ ಸಿಗದೆ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾಳೆ. ಅವಳ ಕೈಯಲ್ಲಿ ಬ್ರೀಫ್ ಕೇಸ್ ಮತ್ತು ವೆನಿಟಿ ಬ್ಯಾಗ್ ಇದೆ. ಕೋಟಾ ನೋಟ್ ವ್ಯವಹಾರ ಮಾಡುತ್ತಿರುವ ಸಿಕ್ಕಿಬಿದ್ದು ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಂಡಿದ್ದಾಳೆ. ನಿಮ್ಮ ಮನೆಗೆ ಏನಾದರೂ ಬಂದರೆ ತಕ್ಷಣ ನಮಗೆ ಮೆಸೇಜ್ ಕೊಡಿರಿ. ಎಸ್ ಸರ್. ಓ ಮೈ ಗಾಡ್, ಇದೇನಿದು? ತಲೆಯಲ್ಲಿ 100 ಚೇಳು ಕಟಕಿದಷ್ಟು ನೋವಾಗುತ್ತಿದೆ. ನೆಲ ನಿಂತಲ್ಲಿಯೇ ಕುಸಿದಂತಾಗುತ್ತಿದೆ. ನನ್ನ ಹೃದಯಕ್ಕೆ ಯಾರೋ ಚೂರಿಯಿಂದ ಇರಿದಂತೆ ವೇದನೆಯಾಗುತ್ತಿದೆ. ನನ್ನ ಸ್ನೇಹಲತಾ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾಳೆ. ಸಮಾಜಘಾತಕ ಕೃತ್ಯದಲ್ಲಿ ಕೈ ತೊಳೆಯುತ್ತಿದ್ದಾಳೆ. ಇಂತಹ ಕಠೋರವಾದ ಕೈ ಸತ್ಯವನ್ನು ನಂಬುವುದಾದರೂ ಹೇಗೆ? ಒಂದು ವೇಳೆ ಸ್ನೇಹಲತಾ ನಿಜವಾಗಿಯೂ ಅಪರಾಧಿಯಾಗಿದ್ದರೆ, ಹೌದು, ದೇಶದ್ರೋಹಿಗೆ ಶಿಕ್ಷೆ ಆಗಲೇಬೇಕು. ದೇಶದ್ರೋಹಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲಿ ಏನಿಲ್ಲ, ಪ್ರಶ್ನೆಗಳನ್ನು ಕೇಳುವ ಹಕ್ಕು ನಿನಗಿಲ್ಲ. ಉತ್ತರ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಬೆಸಗಿದ ನಿನಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ. ಇದೆಂತ ವಿಚಿತ್ರವಾದ ಮಾತು. ನೀನು ನಯವಂಚಕಿ, ಸಮಯ ಸಾಧಕಿ, ದೇಶದ್ರೋಹಿಯನ್ನು ನೀನು. ನಿನ್ನ ಕೈಯಲ್ಲಿರುವ ಸೂಟ್ ಕೇಸ್ ಬ್ಯಾಗ್ ಕೆಳಗಿಳಿ ಮೊದಲು. ನಿಮಗೂ ನನ್ನ ಮೇಲೆ ಅನುಮಾನವೇ? ಈ ನಿಮ್ಮ ಜೀವನ ಗೆಳತಿಯ ಮೇಲೆ ಅಪನಂಬಿಕೆ. ನಿನ್ನನ್ನು ಆದರ್ಶ ನಾರಿ ಎಂದು ಆರಾಧಿಸಿದೆ. ನನ್ನ ಪವಿತ್ರ ಹೃದಯದ ಪರಿಶುದ್ಧ ಪ್ರೇಮ ನಿನಗಾಗಿ ಅರ್ಪಿಸಿದೆ. ಆದರೆ ನೀನು ನನ್ನ ಜೀವನ ಧರಣಿಯನ್ನೇ ಸಡಿಮಗ್ದನ್ನಿಟ್ಟು ಸ್ಫೋಟಿಸಿದೆಯಲ್ಲ.
ದೇವಸಿ ಹುಚ್ಚ ನಾಗಿದ್ದೆ ಏನೇನೋ ಬೇಡ. ನಲುಮೆಯ ಒಲುವಿನ ಹೃದಯೇಶ್ವರಿಯಾದ ಸ್ನೇಹಳಿಗೆ ನಿನ್ನ ಪ್ರಾಣ ಪ್ರಿಯ ಪ್ರದೀಪನ ಸಿಹಿ ಮುತ್ತುಗಳು ನಾನು ನಿನ್ನಿಂದ ಅಗಲಿ 2 ವರ್ಷವಾದರೂ ನನಗೆ ಕ್ಷಣವೊಂದು ದಿನವೊಂದು ಯುಗವಾಗಿ ಹಲವು ದಶಕಗಳೇ ಉರುಳಿ ಹೋದವು ಅನಿಸಿದಂತಾಯಿತು. ನಿನ್ನ ಅಗಲಿಕೆಯ ವೇದನೆಯಲ್ಲಿ ನರಳುವಂತ ನನಗ ನಿನ್ನ ಪ್ರೇಮ ಪತ್ರಗಳು ಫೋನ್ಗಳೇ ಗತಿ ಇರಲಿ ಪ್ರಿಯೆ. ಆ ತತ್ವಜ್ಞಾನಿ ಅಂತಿರುವ ಕಲಾ ಸ್ಮರಣೆಗೆ ಕಪಟ ಪ್ರೇಮ ಎಂಬ ಕರ್ಕೋಡಕ ಕುಡಿಸಿದ್ದೀಯ. ನಿನ್ನ ಪ್ರೇಮ ಪಾಶದಿಂದ ಬಂಧಿಸಿರುವೆಯ. ಅಂತೂ ದೊಡ್ಡ ಶ್ರೀಮಂತ ತಿಮಿಂಗಿಲವನ್ನೇ ಬಲೆಗೆ ಕೆಡವಿದೆಯ. ಆ ಕಾರಣಕ್ಕಾದರ ನಿನ್ನ ಬಿಟ್ಟಿಲ್ಲಾರದಂತ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದಾನೆ. ನಾನು ಸಿಹಿ ಸುದ್ದಿ ತಿಳಿದು ಸಂತೋಷವಾಯಿತು. ಆದಷ್ಟು ಬೇಗನೆ ಅವನ ಅಸ್ಥಿ ಪಂಜರವನ್ನು ಪ್ಲಾನ್ ತಿಳಿಸುತ್ತದೆ. ಎಂದಿನಂತೆ ಆ ಗುಪ್ತ ಸ್ಥಳದಲ್ಲಿ ಕಾಯ್ದಿರು. ನಾನು ಹೇಳಿದ ಪ್ರಕಾರ ನಕಲಿ ಪ್ರೇಮಿ ಕರುಣಸಾಗರನ ಸ್ಟೇಷನ್ಗೆ ತಳ್ಳಿ ಪೊಲೀಸರಿಗೆ ಒಪ್ಪಿಸುವ. ಅವನ ಆಸ್ತಿಯೊಂದಿಗೆ ದುಬೈಗೆ ಹೊರಟು ಹೋಗೋಣ. ಇಂತಿ ನಿನ್ನ ಒಲವಿನ ಗೆಳೆಯ ಪ್ರದೀಪ್. ಮೋಸ, ದ್ರೋಹ, ಮೋಸ, ವಂಚನೆ, ದ್ರೋಹ. ಕೆಟ್ಟೆ, ನಾನು ಕೆಟ್ಟೆ. ಕಪಟ ಹೆಣ್ಣಿನ ಕಣ್ಣೀರಿಗೆ ಕರಗಿ ಕಡು ಮೂರ್ಖನಾದೆ. ಪಾಪಿ ಹೆಣ್ಣೆ, ಹೋಗು, ಓಡು ಹೋಗು. ನನಗಿಷ್ಟವಿಲ್ಲ. ಯಾರು ಉದ್ದೇಶಪೂರ್ವಕವಾಗಿ ನಮ್ಮಿಬ್ಬರ ಪವಿತ್ರ ಸ್ನೇಹ ಸಂಬಂಧ ಮಧ್ಯೆ ದುರ್ವ್ಯವಸದ ಕಿಚ್ಚು ಹಚ್ಚೋದಕ್ಕಾಗಿ ಈ ನಕಲಿ ಪತ್ರಗಳನ್ನು ಸೃಷ್ಟಿಸಿದ್ದಾರೆ. ಮಾತ್ರ ನಿನ್ನ ನಂಬಿಕೆಟ್ಟೆ. ಪ್ರತ್ಯಕ್ಷ ಸಾಕ್ಷಿ ದೃಢೀಕರಿಸುವ ಈ ಕೋಟಾ ನೋಟುಗಳ ಬ್ಯಾಗ್ ಪ್ರೇಮ ಪತ್ರಗಳು ಮೋಸವೇ? ವಿಶ್ವಾಸಘಾತಕ್ಕೆ ನಿನ್ನನ್ನು ಆದರ್ಶನಾರಿ ಎಂದು ಆರಾಧಿಸಿದೆ. ನೀನು ನನ್ನ ಜೀವದ ಗೆಳತಿ ಎಂದು ನನ್ನ ಜೀವ ಪ್ರಾಣವನ್ನೇ ನಿನಗಾಗಿ ಅರ್ಪಿಸಿದೆ. ಆದರೆ ನೀನು ನನ್ನ ಸ್ನೇಹಕ್ಕೆ ಕೊಟ್ಟ ಪ್ರತಿಫಲ ಮೋಸದ ಜಾಲದಲ್ಲಿ ಕೆಡವಿ, ಮೋಹದಲ್ಲಿ ಮೈಮರೆಸಿ, ಕಾಮದ ಕೆಸರಲ್ಲಿ ಮುಳುಗಿಸಿ, ನನ್ನ ಆಸ್ತಿಯನ್ನು ಲಪಟಾಯಿಸಿ, ನನ್ನ ಜೀವನವನ್ನೇ ತಿನ್ನಬೇಕೆಂದು ಹೊಂಚು ಹಾಕಿ ಭಿಕ್ಷುಕೆಯ ವೇಷದಲ್ಲಿ ನನ್ನ ಮನೆಯನ್ನು ಪ್ರವೇಶಿಸಿದ್ದೀರೇ ಪಾಪಿ. ಇಲ್ಲ ಇಲ್ಲ, ನೀನು ಉಳಿಯಬಾರದು. ನಿನ್ನನ್ನು ಯಾರು ಹೇಳಿದಂತ ಮೋಸದ ಜಾಲವಿದು. ನನ್ನ ಮಾತನ್ನ ನಂಬಿ. ನಿನ್ನ ನಂಬಿಕಟ್ಟೆ ಅದೇ ನನಗೆ ತುಂಬಲಾರದ ನಷ್ಟವಾಗಿದೆ. ಪುನಃ ನೀನು ಅನ್ನ ಹಾಕುವ ಮನೆಗೆ ಕನ್ನ ಹಾಕುವ ಕಲಿಮಳೆಂದು ತಿಳಿದು ನಿನಗೆ ಆಶ್ರಯ ಕೊಡಲು ಇಂಪಾಸಿಬಲ್. ಉಟ್ಟ ಉಡುಪಿನಲ್ಲಿ ಹೊರ ನಡೆದರೆ ಉತ್ತಮ. ಇಲ್ಲದಿದ್ದರೆ ನಿನ್ನನ್ನು ಕತ್ತು ಹಿಡಿದು ಹೊರಗೆ ಇದ್ಯಾವ ಜನ್ಮದ ಪಾಪದ ಫಲಕ್ಕಾಗಿ ಇಂಥ ಜೀವಂತ ನರಕ ಶಿಕ್ಷೆ. ನಾನು ನಿಜವಾಗಿಯೂ ನಿರಪರಾಧಿ. ನಾನು ದೇಶದ್ರೋಹಿ ಅಲ್ಲ, ನಾನು ನಿರಪರಾಧಿ. ನನಗೇನು ಗೊತ್ತಿಲ್ಲ. ಸಂಶಯಗಳ ವಿಷಯ ಕುಡಿದದಕ್ಕೆ ನಾನು ನಿರಪರಾಧಿ ಅಂತ ಯಾವ ರೀತಿ ನಿರೂಪಿಸಲಿ?
ವಿಷವೃಕ್ಷದಲ್ಲಿ ಸಿಹಿ ಫಲವಿದೆ ಎಂಬ ಭ್ರಮೆಯಲ್ಲಿ ಸೂಳೆಯ ಹೊಟ್ಟೆಯಲ್ಲಿ ಸಾವಿಗೆ ಹುಟ್ಟಬಾರದೆಂದು ನೀನು ವೇಶ್ಯೆಯ ಮಗಳೆಂಬುದನ್ನು ಮರೆತು ನೀನಾಡಿದ ಕಪಟ ನಾಟಕ ನಿಜವೆಂದು ಅರಿತು ಆಶ್ರಯ ಕೊಟ್ಟು ಅನ್ನ ನೀಡಿದೆ. ಪವಿತ್ರ ಹೃದಯದ ಪರಿಶುದ್ಧ ಪ್ರೇಮ ನಿನಗಾಗಿ ಅರ್ಪಿಸಿದೆ. ಆದರೆ ನೀನು ನನ್ನ ಸ್ನೇಹಕ್ಕೆ ಕೊಟ್ಟ ಪ್ರತಿಫಲ ಮೋಸದ ಜಾಲದಲ್ಲಿ ಕೆಡವಿ ಮೋಹದಲ್ಲಿ ಮೈಮರೆಸಿ ಕಾಲದ ಕೆಸರಲ್ಲಿ ಮುಳುಗಿಸಿ ನನ್ನ ಆಸ್ತಿಯನ್ನು ಲಪಟಾಯಿಸಿ ಭಿಕ್ಷುಕೆಯ ವೇಷದಲ್ಲಿ ನನ್ನ ಮನೆಯನ್ನು ಪ್ರವೇಶಿಸಿದ್ದೇನೆ ಪಾಪಿ. ಇಲ್ಲ ನೀನು ಉಳಿಯಬಾರದು. ನಿನ್ನನ್ನು ಕತ್ತು ಹಿಡಿದು ಅದು ಸತ್ತು ಸತ್ತು ಬದುಕಿದ ಈ ದೇಹವನ್ನ ನೀವು ಜೀವನ ಕೊಟ್ಟು ಕಾಪಾಡಿದ್ರಿ. ಅದು ಬದುಕಿಸಿದ ಈ ಜೀವಕ್ಕೆ ಪುನಃ ನೀವೇ ನಿಮ್ಮ ಕೈಯಾರ ಕತ್ತರಿಸಿ ಕೊಂದರೆ ಕೈ ತೊಳೆದ್ಕೊಂಡ್ಬಿಡಿ. ನಿಶ್ಚಿಂತೆಯಾಗಿ ಸತ್ತು ಹೋಗ್ತೀರಿ. ನಿಶ್ಚಿಂತೆಯಾಗಿ ಸತ್ತು ಹೋಗ್ತೀರಿ. ಇಲ್ಲಿ ಸ್ನೇಹಿತಳಮ್ಮ ಅರೆಸ್ಟ್ ವಾರೆಂಟ್ ಇದೆ, ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಧಾರಾಳವಾಗಿ ಕರೆದುಕೊಂಡು ಹೋಗಿ ಅದು ಅಲ್ಲಿ ನಿಂತಿದ್ದಾಳೆ ನೋಡಿ, ಅವಳೇ ಸ್ನೇಹಲತಾ ಎಂಬ ಅಪರಾಧಿ. ಬೇಡಿ ಸಾಕರೆ ಬೇಡಿ, ದಯವಿಟ್ಟು ಏನಾದ್ರೆ ಬೇಡಿ ಕರೀತಾರೆ. ನಾನು ಬದುಕಿರೋವರೆಗೂ ನಿಮ್ಮ ಮನೆಯಲ್ಲಿ ಕಸ ಮುಸ್ರೆ ಮಾಡ್ಕೊಂಡು ಬಿದ್ದಿರ್ತೀನಿ. ದಯವಿಟ್ಟು ನನ್ನ ಮೇಲೆ ಕರಡಿ ತರಿಸಿ. ಪೊಲೀಸರ ಕೈಗೆ ವಾಪಸ್ ಬೇಡಿ. ನಿಮ್ಮ ಕೈ ಅಳು ಬಿಡುವ ಕಿರಾತಕಿ. ನಾನೀಗ ಕರುಣೆ ಕನಿಕರಗಳೆಂಬ ಸೀಮೆ ದಾಟಿದಂತಹ ಕಡುಗ. ನಿನ್ನ ಮುಖವನ್ನು ನೋಡುತ್ತಿದ್ದರೆ ನನಗೆ ಮೈಯೆಲ್ಲ ಮುಳ್ಳು ಚುಚ್ಚಿದಂತಾಗುತ್ತದೆ. ಬರ್ತೀನಿ ಸಾಕರ್, ಇಲ್ಲ ಇಲ್ಲ ಹೋಗ್ತೀನಿ. ಪುನಃ ನಿಮಗೆ ನನ್ನ ಶವದ ದರ್ಶನ ಮಾಡಿಸ್ತೇನೆ. ನಾನಿನ್ನು ಬರುವೆ. ಅಲ್ಲ ನಾನು ಹೋಗುವೆ. ಇನ್ನೆಂದು ನಿಮಗೆ ನನ್ನ ಮುಖ ತೋರಿಸಲಿಲ್ಲ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ. ದಣಿ, ಹಾಲು ಕಾದಿದೆ, ಒಂದು ಗ್ಲಾಸ್ ಹಾಲು ತರಲ್ಲ? ಬೇಡ ಶಿವಣ್ಣ, ಹಾಲು. ಶಿವಣ್ಣ, ನಿನ್ನ ದಣಿಗೆ ಈಗ ಬೇಕಾದದ್ದು ಹಾಲಲ್ಲ, ಆಲ್ಕೋಹಾಲ್. ನೋಡು ಶಿವಣ್ಣ, ಮೊನ್ನೆ ನನ್ನ ಗೆಳೆಯನ ಪಾರ್ಟಿಗೆಂದು ತಂದ ವಿಸ್ಕಿ ಬಾಟಲ್ ಕಪಟಿನಲ್ಲಿದೆ, ತೆಗೆದುಕೊಂಡು ಬಾ, ಹೋಗು. ವಿಸ್ಕಿ ಬಾಟ್ಲು ಬೇಡ ದಣಿ, ದಯವಿಟ್ಟು ಬೇಡ. ಯಾಕೆ ಬೇಡ ಶಿವಣ್ಣ? ದಣಿ, ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಮದ್ಯಪಾನ ಮೃತ್ಯುಗೆ ಆಹ್ವಾನ. ನೋಡಿ ದಣಿ, ಮದ್ಯಪಾನವನ್ನು ಕುಡಿದು ಕುಡಿದು ನಿನ್ನ ಕರಳನ್ನು ಸುಟ್ಟುಕೊಂಡು ಸಾಯ್ಬೇಕೆಂದಿವ್ರೇನು? ಬೇಡ ದಣಿ, ದಯವಿಟ್ಟು ಬೇಡ ದಣಿ, ನನ್ನ ಮಾತು ಕೇಳಿ. ಶಿವಣ್ಣ, ನಿನ್ನ ದಣಿಯ ಮೇಲೆ ನಿನಗೆ ಗೌರವವಿಲ್ಲವೇ? ಅಪಾರ ಗೌರವವಿದೆ. ನಿನ್ನ ದಣಿಯ ಮಾತಿಗೆ ನೀನು ಬೆಲೆಯನ್ನು ಕೊಡುವುದಿಲ್ಲವೇ? ಕೊಡುತ್ತೇನೆ ದಣಿ. ಹಾಗಾದರೆ ವಿಸ್ಕಿ ಬೇಕು, ತಂದು ಕೊಡು. ನೀವು ನನಗೆ
ಹೊಟ್ಟೆಗೆ ಅನ್ನ ಹಾಕಿದ ದಣಿ ನೀನು. ಆ ಒಂದು ಅಭಿಮಾನವನ್ನಿಟ್ಟುಕೊಂಡು, ಆ ಒಂದು ಗೌರವವನ್ನಿಟ್ಟುಕೊಂಡು ಹೇಳ್ತಾ ಇದ್ದೀನಿ ದಣಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಬೇಡ ದಣಿ. ಶಿವಣ್ಣ, ಇದು ಕರುಣಸಾಗರ ಸಾಹುಕಾರನ ಆಜ್ಞೆ. ನೀನು ನನ್ನ ಮನೆಯಲ್ಲಿ ಕೆಲಸ ಮಾಡುವಂತ ಕೂಲಿಯಾಳು. ನೀನು ನನಗೆ ಬುದ್ಧಿ ಹೇಳಲು ಬರುತ್ತೀಯ? ಶಿವಣ್ಣ, ನನಗೆ ವಿಸ್ಕಿ ಬೇಕು, ತಂದುಕೊಡು. ಆಗಲಿ, ನಾನೀಗ ನಿಸ್ಸಹಾಯಕ, ನಾನೇನು ಮಾಡಲಾರೆ. ದಣಿ, ಕೊನೆಯದವಂತ ಬೇಡ ದಣಿ. ಶಿವಣ್ಣ, ನನಗೆ ಕೋಪ ತರಿಸಬೇಡ. ನನಗೆ ವಿಸ್ಕಿ ಬೇಕು, ಕೊಟ್ಟು ಬಿಡು. ನಾನು ಕಟ್ಟಿದ ಕನಸುಗಳೆಲ್ಲ ಒಡೆದ ಕನ್ನಡಿಯಂತೆ ಛಿದ್ರ ಛಿದ್ರವಾಗಿ ಹೋಗಿರುವಾಗ, ನನ್ನ ಬದುಕಿನ ಸುಂದರ ಸ್ವಪ್ನಗಳ ಸರಮಾಲೆ ಹರಿದು ಹೋಗಿ, ನನ್ನ ಬಾಳ ಭವಿಷ್ಯದ ಉಜ್ವಲವಾಗಿ ಬೆಳಗಬೇಕಾದ ನಂದಾದೀಪ, ಉಜ್ವಲವಾಗಿ ಬೆಳಗಬೇಕಾದ ನಂದಾದೀಪ ನಂದಿ ಹೋಗುತ್ತಿರುವಾಗ, ನೀ ನನ್ನ ಹಣೆ ಬರಹದಲ್ಲಿ ಬರೆದ ಲಿಖಿತವೇ ವಿಚಿತ್ರವಾಗಿ ನನ್ನನ್ನು ಕಣ್ಣು ಕಟ್ಟಿ ಕಗ್ಗಾಡಿನಲ್ಲಿ ಬಿಟ್ಟಿರುವಾಗ, ನಿನ್ನ ಕೃಪೆಯು ನನ್ನ ಪಾಲಿಗೆ ಕಾಯುವ ಖಡ್ಗವಲ್ಲದೆ ಹೃದಯ ಕೊರೆಯುವ ಚೂರಿಯ ವಿರಹ, ತಾಪ, ದ್ವೇಷ, ತಿರಸ್ಕಾರದ ಸಿಡಿಲು ಬಡಿದು ಖಡ್ಗತಲ ಕಂದಕದಲ್ಲಿ ಬಿದ್ದು ಅಂತ್ಯ ಕಾಣುವಂತ ವಿಚಿತ್ರ ಬರಹವನ್ನ ವಿಧಿದಾತ ಬರೆದಿರುವಾಗ, ಅದನ್ನು ತಪ್ಪಿಸಿಕೊಳ್ಳಲು ನಾನು ಬರುವಾಗ ಎಲ್ಲ ನಂಟರು, ಹೋಗುವಾಗ ದಿಕ್ಕು ಯಾರಿಲ್ಲ. ಬರುವಾಗ ಎಲ್ಲ ನಂಟರು, ಹೋಗುವಾಗ ದಿಕ್ಕು ಯಾರಿಲ್ಲ. ಭಾರತ ದೇಶದಾಗ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ ನೋಡ. ಹೆಣ್ಣು ಅಂದ್ರೆ ಏನಂತ ತಿಳಿದಾರ? ನಾವು ಲಗ್ನ ಆಗಬೇಕಂತ ಮನಸ್ಸಿಟ್ಟ ಸಣ್ಣ ಸಣ್ಣ ಹುಡುಗಿಯರನ್ನೆಲ್ಲ ಹಾರಿಸಿಕೊಂಡು ಹೋಗ್ತಾರ. ಹೇ ಮುದುಕೊಂಡೆ ಮಕ್ಕಳು, ಅದರ ಸಲುವಾಗಿ ನಾ ವಯಸ್ಸಾದ ಮ್ಯಾಗ ಇಷ್ಟಪಡೋ ಮುದುಕರನ್ನೆಲ್ಲ ಒಂದು ಹಾಳು ಬೈಯಾಗ ಹಾಕಿ ಮಣ್ಣು ಮುಚ್ಚಿ ಬಿಡ್ತೀನಿ.
ಏನಂತ ತಿಳಿದಿದೆಯಾ ನನ್ನ? ಏನ್ರಿ ಕರ್ನಾಟಕ ರಾಜ್ಯದ LIC ಏಜೆಂಟ್ರ ಮಠ ಮಧ್ಯಾಹ್ನದಾಗ ನಿಂತು ಮೈಕೈ ಪರಿಚಯ ಕಟ್ಟಿಲ್ರ. ನೀನು ಕಣ್ಣಿಟ್ಟ ಕನ್ಯಾಮಣಿ ಕಲಾವತಿ, ಆಕೆ ನಿಂಗೆ ಸಿಗೋದಿಲ್ಲ. ಆಕಿನ ಚಿಂತೆ ಬಿಟ್ಟು ಬಿಡಲ್ಲ ತಮ್ಮ, ನೀನು ಬಿಟ್ಟು ಬಿಡು. ನೋಡಲೇ ಮುರಾರಿ, ಆ ಹೆಣ್ಣಿನ ಸಲುವಾಗಿ ನಿನ್ನ ಆಚರಣೆ ಒಂದೇ ಗುಣಿ ಹಾಕಿ ಮಣ್ಣು ಮುಚ್ಚಿ ಬಿಡ್ತೀನಿ. ಯಾಕ್ರಲೇ ಗಾಯಗಳ ಕರ್ಕೋಶದಲ್ಲಿ ಕೂಗ್ತಾರ, ಏನಾಯ್ತ್ರಲೇ? ಯಾರ ಸತ್ತಾರ ಮೇಲೆ? ಅದರಿಂದ ಮದುವೆ ವಿಷಯ ಏನು ಕಲಾವತಿ? ಚೆನ್ನಾಗಿದೆಯಾ? ಲೇ ಮುರಾರಿ ಮುಟ್ಟಾಳ, ಕೃಷ್ಣಾಚಾರಿ ಮಂತ್ರ ಹೋಗಿ ಒಳ ಆರಿ ವೈಕುಂಠ ಹೋದಂತೆ ಅಂತಾರಲೇ ನಮ್ಮ ಹುಡುಗಿಗೆ. ಸುಮ್ಮನೆ ಹೇಳಿದ್ರಿ ಆಚಾರ್ಯ ಅಂಕಲ, ಏಪ್ರಿಲ್ ಫುಲ್ ಮಾಡಿದಷ್ಟೇ, ಏಪ್ರಿಲ್ ಫುಲ್. ಲೇ ಮುಟ್ಟಾಳ, ನಾ ಯಾರೆಲ್ಲ ಹೇಳಿ ಮನೆಗೆ ಬರ್ತಂತಲ್ಲ, ಮೈಯಾಗ ಹೆಂಗಂತೈತಿ? ನಿಮ್ಮ ಹುಡುಗಿ ಭಾಳ ಸಭ್ಯ ಅಂತ ಹುಡುಗ್ರಿ. ನೀವು ಮೊನ್ನೆ 3 ಸಾವಿರ ಮಟ್ಟಕ್ಕೆ ಹೋದಾಗ ಮನೆಗೆ ಹೋಗಿದ್ದೆ. ಮನೆ ಒಳಗೆ ಕರೆದು ಖಾಲಿ ನೀರು ಕೊಟ್ಟು ಎಲೆ ಹಾಸಿ ಇವತ್ತು ಮಾಡಿ ಹೋಗ್ರನ್ನ ಶುರು ಮಾಡಿದ್ರು. ನಾವು ಅಲ್ಲಿ ಅಂದ್ರೂ ಆ ಕಡೆ ಈ ಕಡೆ ಎಳದಾಡಿ ಹೊರಗೆ ಹೋಗಿ ಬಿಡಂಗ ಬಾಗಿಲು ಚಿಲ್ಕ ಹಾಕಿಬಿಟ್ಲು. ನಾನು ಪಾಪ ಕೂಸು ಮನಸ್ಸು ನೈವಾಡಂದು ಹಿಂದ ಮುಂದೆ ನೋಡ್ದ, ಜಡದ ಬಿಟ್ಟೆ ನೋಡು, ಬಿಸಿ ಊಟ. ಹೇ, ನಿಮ್ಮ ಹುಡುಗಿ ಬಂಗಾರದ್ದಂಗ್ರಿ ಆಚಾರ್ಯ. ಹಿಂದೆ ಹೋದ್ರೆ ಹೊದಿಯಂಗಿಲ್ಲ, ಮುಂದೆ ಬಂದ್ರೆ ಹಾಯಂಗಿಲ್ಲ. ಸಂತಾರಲ್ಲ ಹಂಗ, ತಾಯಿ ಸತ್ತ ಮಗನಿಗೆ ಬಾಯಿ ಇಲ್ಲ ಅಂತಾರಲ್ಲ. ಬಾಬಾ ರಸ್ತೆ ಮೇಲೆ ಹೊಂಟ್ರೆ ಹೇಳು ಒಳ್ಳೆ ಹುಡುಗಿ. ಕೆಳಗೆ ಹಾಕಿದ್ದು ಗೋಣ್ ಮೇಲೆ ಎತ್ತುವುದಿಲ್ಲ. ಹೌದಾ? ಹಂಗಿದ್ರ 3 ಜನ ನಿಂತ್ಕ ಮರಿ. ಕಲಾವತಿ ಕಣ್ಣಿಗೆ ಬಟ್ಟೆ ಕಟ್ಟಿ ಆಕಿನ ಕೈಗೆ ಹಾರ ಕೊಡಮ್ರಿ. ಆಕಿ ಯಾರು ಕೊಳ್ಳಾಗ ಬಂದು ಹಾರ ಹಾಕ್ತಾಳ, ಅವ್ರ ಆಕಿನ ಲಗ್ನ ಆಗಮ್ರಿ. ಹಂಗಾರ ನೀವು 3 ಮಂದಿ ಕಣ್ಣು ಮುಚ್ಕೊಂಡಿದ್ರಿ, 3 ಮಂದಿಗೆ ಯಾರು ಇಷ್ಟ ಆಗ್ತಾರ ಅವ್ರಿಗೆ ನೀ ಕಣ್ಣು ಮುಚ್ಚು. ಇಲ್ಲ, ನನ್ನ ಸೊಸಿ ಗ್ಯಾರಂಟಿ ನಂದ ಹಿಡಿತಾಳ. ಲೇ ಕೃಷ್ಣಾಚಾರ್ಯ ಅಂಕಲ್, ಅವಾಗಲ್ಲ ನನ್ನ ಬೇರು ನೋಡಿಬಿಟ್ಟಳ, ನಂದ ಹಿಡಿತಾಳ. ಎಲ್ಲ ಗ್ಯಾರಂಟಿ ನಂದೇ ಹಿಡಿದು ಬಿಡ್ತಾಳ, 100ಕ್ಕೆ 100. ಹಿಡಿಯಂಗಿಲ್ಲ, ಬಿಕ್ಕಿ ಹೆಂಗ ಸಾಯ್ತೀನಿ, ಆದ್ರೆ ನಿನಗೆ ಮಾತ್ರ ಹಿಡಿಯೋದಿಲ್ಲ. ನಿನ್ನ ಕಟ್ಕೊಂಡು ನಾನ ಮಾಡೋ ಪರಿಸ್ಥಿತಿ ಬರ್ತೈತಿ. ಬರ್ತೀನಿ ನೋಡಿ, ಕಣ್ಮುಚ್ಚ್ರಿ ಕಣ್ಮುಚ್ಚ. ಆಚಾರಾಗಿ ಇಲ್ಲವಾಲೆ
ನನ್ನ ಮಗಳು ಇವ್ರನ್ನ ಚಂದಾಗಿ ಸಂಸಾರ ಮಾಡಕ್ ಬಿಡೋದಿಲ್ಲ ನಾನು. ಇವ್ರ ಹೆಸರ ಮ್ಯಾಗ ಚೀಟಿ ಬರ್ದಿಟ್ಟು ವಿಸ ಕುಡಿಸ್ತಾ ಇದ್ನಿ. ಎಂತ ಕೆಲಸ ಮಾಡಿಬಿಟ್ಟೆ ಕಲಾವತಿ ನೀನು, ಕೊಟ್ಟು ಬಿಟ್ಟಲ್ಲ ನನ್ನ ಕೈ. ನೀನು ಹೋಗ್ಲಾಕತ್ತೀನಿ ಈಗೀಗ ಎಷ್ಟು ಅರ್ಜೆಂಟ್ ನೋಡಿ ಈಗ ಮಮ್ಮ ಹಿರಿಯ ಬಾ ಹೋಗುನ್ ಬಾ ಹೊತ್ತಾಗೈತ್ ಬಾ ಬಾಳ್ ಬಾ ಆತ ನಿನ್ನ ಮೊದಲು ಎಲ್ಲಾರು ಕರ್ಕೊಂಡು ಹೋಗಿ ತಾಳೆ ಕಟ್ಟಿ ಬಿಟ್ಟಿದ್ರ ಮುಗ್ದ ಹೋಗ್ತಿತ್ತು. ನಾನು ಕೂರಿನ ಕೇಳಿ ಮಸಾಲ ಕುಂತ ನೋಡು, ಅದು ನಂದ ತಪ್ಪು. ಮಾವ ಈಗ ನೀನು ಮಾಜಿ ರಾಜಕಾರಣಿದಾಗ ಹೇಳ್ದಂಗ ಆಗ್ತಿದ್ದ. ನನಗ ನಿನಗ ಸಂಬಂಧ ಮುಗಿದು ಬಾ ಇವ್ರ ಜೊತೆ ಹಿಂಗ ಮಾತಾಡ್ಕೊಂಡ್ರ ಇದ ಮಾಡ್ತಾರ ಬಾ ಅವರು. ನಡಿ ಕಲಾವತಿ, ಒತ್ತಾಯ್ತು ಬಂದು ಬಿಡ. ತಲೆ ಕೆಡ್ಸ್ಕೋಬೇಡ, ನಿಮ್ಮಿಬ್ಬರಿಗೆ ಅವಳಿ ಜೋಳಿ ಒಂದು ಹೆಣ್ಣು ಹಾಡು ಕೊಡ್ತೀನಿ ಅಂತ ಹೊರಸ್ಕೊಂಡ್ ಬರ್ಬ ಸ್ವಲ್ಪ ತಡ್ಕೋರಿ. ನೀವು ಹೋಗ್ತೀರ ನಾವು ಹೋಗ್ಬೇಕೀಗ. ಇಲ್ಲೊಂದು ಹಾಡೈತೆ ನಡ್ರಿ ಇವ್ರಿಗೆ ಹಾಡಂದ್ರೆ ಕುತ್ತಿಗೆ ಬರ್ತೈತಿ ನೀವು. ಹಾಕ್ರಪ್ಪ 3 ಮಂದಿಗೆ ಹಾಕ್ರಿ ಬಾಪ ನೀವು. ಸಾಪ
ಇದು ಮನೆ ಇರಲ್ಲ ಟೈಮ್ ಫೋನ್ ಹಚ್ತೀನಿ ಅಂತ ಮರಿಬೇಡ್ರಿ. ಇದ್ರ ಜೊತೆ ಹಸಿ ಹಣ ಆಗೈತಿ ಇದು.